told your friend you're not okay? And tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to grey as you fade away. I love you too, Charlie. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ರಿಯಲ್ಮಿ ಅವರು ಮೊಬೈಲ್ ಸೆಗ್ಮೆಂಟ್ಸ್ ಅಲ್ಲದೆ ಈಗ ಲ್ಯಾಪ್ಟಾಪ್ ಸೆಗ್ಮೆಂಟ್ಸ್ಗೂ ಬಂದಿದ್ದಾರೆ. ಇವತ್ತು ನಾನು ರಿಯಲ್ಮಿ ಅವರ ಸ್ಲಿಮ್ ನೋಟ್ಬುಕ್ನ ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇದಂತೂ ಎಕ್ಸಾಕ್ಟ್ಲಿ ನೋಡೋದಕ್ಕೆ ಆ್ಯಪಲ್ ಅವರ ಮ್ಯಾಕ್ ಬುಕ್ ಥರನೇ ಇದೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಈ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡೋದಕ್ಕೆ. ಸೊ ಇದು ಫೀಚರ್ಸ್ ಏನಿದೆ, ಪ್ರೈಸ್ ಎಷ್ಟು, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ unboxing more interesting. Realme book, designed to empower. Realme, dare to lead. ಈ ರಿಯಲ್ಮಿ ಲ್ಯಾಪ್ಟಾಪ್ನ ವೇರಿಯಂಟ್ ಅಂಡ್ ಪ್ರೈಸಿಂಗ್ ಬಂದರೆ ನಮಗೆ i3 8GB ಪ್ರೈಸ್ ಬಂದು 42,990 ರುಪೀಸ್ ಇದೆ. i5 8GB ಬಂದು ನಮಗೆ 55,990 ರುಪೀಸ್ ಇದೆ. ಅದೇ i5 16GB ಬಂದು ನಮಗೆ 64,990 ರುಪೀಸ್ ಇದೆ. ಸೊ ನಾನು ಪರ್ಚೇಸ್ ಮಾಡಿತ್ತು i5 8GB. ನನಗೆ ಸೇಲಲ್ಲಿ ಲ್ಯಾಪ್ಟಾಪ್ ಸಿಕ್ಕಿದ ಪ್ರೈಸ್ ಬಂದು 46,999. ಬಾಕ್ಸ್ ಮೇಲೆ ನಾವು ರಿಯಲ್ಮಿ ಲ್ಯಾಪ್ಟಾಪ್ನ ನಾವು ನೋಡ್ಬೋದು. ಆ್ಯಂಡ್ ಸೈಡಲ್ಲಿ ಕೂಡ ರಿಯಲ್ಮಿ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ, ರಿಯಲ್ಮಿ ಬುಕ್ ಅಂತ ಬರ್ತಿದ್ದಾರೆ. ಬ್ಯಾಕ್ ಸೈಡ್ ನಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಚೂಸ್ ಮಾಡಿರೋ ವೇರಿಯಂಟ್ ಬಂದು 8GB ಆ್ಯಂಡ್ 512GB ವೇರಿಯಂಟ್. ಇಂಟೆಲ್ i5 ಪ್ರೊಸೆಸರ್ ಇದು ಬಂದು. ಆ್ಯಂಡ್ GPU ಬಂದು ನಮಗೆ ಇಂಟೆಲ್ IRIS XE ಗ್ರಾಫಿಕ್ಸ್ನ ಕೊಟ್ಟಿದ್ದಾರೆ. ಇದು MRP ಪ್ರೈಸ್ ಬಂದು ನಮಗೆ 69,999 ಇದೆ. ನಾನು ಚೂಸ್ ಮಾಡಿದ ಕಲರ್ ಬಂದು ರಿಯಲ್ ಗ್ರೇ. ಸೊ ಬನ್ನಿ ಈಗ ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡಿ, ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತ ನೋಡೋಣ. ವಾವ್. ಸೊ ಇದು ಬಂದು ನಮ್ಮ ಲ್ಯಾಪ್ಟಾಪ್ ಆಮೇಲೆ ಬರೋಣ. ಸೊ ಬಾಕ್ಸಲ್ಲಿ ನೆಕ್ಸ್ಟ್ ಏನೇನಿದೆ ಅಂತ ಚೆಕ್ ಮಾಡೋಣ. ಇದು ಬಂದು ಚಾರ್ಜಿಂಗ್ ಬ್ರಿಕ್. ಇದು ಬಂದು 45 ವ್ಯಾಟ್ಸ್ನ ಸಪೋರ್ಟ್ ಮಾಡುತ್ತೆ. ನಮಗೆ ಇಲ್ಲಿ ಟೈಪ್ ಸಿ ಪಿನ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾವು ಟೈಪ್ ಸಿ ಕೇಬಲ್ನ ಕೂಡ ಕನೆಕ್ಟ್ ಮಾಡ್ಕೋಬೋದು, ಹಾಗೆ ಮೊಬೈಲ್ಸ್ನ ಕೂಡ ನಾವು ಚಾರ್ಜ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ಟೈಪ್ ಸಿ ಟು ಟೈಪ್ ಸಿ ಕನೆಕ್ಟರ್ನ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಈ ಬಾಕ್ಸಲ್ಲಿ ನಮಗೆ ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಸೊ ಇದರಲ್ಲಿ ನಮಗೆ ಯೂಸರ್ ಮ್ಯಾನ್ಯುಯಲ್ ಅದು ಕೊಟ್ಟಿರ್ತಾರೆ, ಹೇಗೆ ಲ್ಯಾಪ್ಟಾಪ್ನ ಯೂಸ್ ಮಾಡೋದು ಅಂತ ನಮಗೆ ಡೀಟೇಲ್ ಇನ್ಫಾರ್ಮೇಷನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ವಾವ್, ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಗ್ರೇ ಕಲರ್, ರಿಯಲ್ ಗ್ರೇ, ಸಖತ್ತಾಗಿದೆ. ಕಂಪ್ಲೀಟ್ಲಿ ಇದು ಮೆಟಲ್ ಫಿನಿಶ್. ಈ ಲ್ಯಾಪ್ಟಾಪ್ ನೋಡೋದಕ್ಕೆ ಈ ಥರ ಇದೆ. ಕಲರ್ ಬಂದು ನಾನು ಚೂಸ್ ಮಾಡಿತ್ತು ರಿಯಲ್ ಗ್ರೇ ಕಲರ್. ಆ್ಯಂಡ್ ಇದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಅಲ್ಯೂಮಿನಿಯಂ. ಇದು ಎಕ್ಸಾಕ್ಟ್ಲಿ ನೋಡೋದಕ್ಕೆ ಆ್ಯಪಲ್ ಅವರ ಮ್ಯಾಕ್ ಬುಕ್ ಏರ್ ಥರನೇ ಇದೆ. ನನ್ನ ಹತ್ರ ಮ್ಯಾಕ್ ಬುಕ್ ಏರ್ ಕೂಡ ಇದೆ, ಅದು ಕೂಡ ತೋರಿಸ್ತೀನಿ. ಸೊ ಆ್ಯಪಲ್ ಅವರ ಮ್ಯಾಕ್ ಬುಕ್ ಏರ್ ನೋಡೋದಕ್ಕೆ ಈ ಥರದ ಒಂದು ಸ್ವಲ್ಪ ಚಿಕ್ಕದಂತ ಹೇಳ್ಬೋದು ಅಷ್ಟೇ, ರಿಯಲ್ಮಿ ಲ್ಯಾಪ್ಟಾಪು ಕಂಪೇರ್ ಮಾಡಿದ್ರೆ. ಸೊ ಇದು ವೆಯ್ಟ್ ಕೂಡ ಅಷ್ಟೇ, ಲ್ಯಾಪ್ಟಾಪ್ದು ಅಪ್ರಾಕ್ಸಿಮೇಟ್ಲಿ ನಮಗೆ 1.38 kgs ಅಷ್ಟೇ ಇರೋದು. ತುಂಬಾ ಲೈಟ್ ವೆಯ್ಟ್ ಅಂತ ಹೇಳ್ಬೋದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ಇದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಅಲ್ಯೂಮಿನಿಯಂ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ, ಸಖತ್ತು ಸ್ಟರ್ಡಿ ಆಗಿದೆ, ನೋಡೋದಕ್ಕಂತೂ ಸಖತ್ತು ಪ್ರೀಮಿಯಂ ಲುಕ್ ಕೊಡ್ತಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನಮಗೆ ಅಲ್ಯೂಮಿನಿಯಂ ಫಿನಿಶೇ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಾವು ನೋಡ್ಬೋದು ವೆಂಟ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೀಕರ್ ಗ್ರಿಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಗೆ ಇಲ್ಲಿ ರಬ್ಬರ್ ಇದು ಕೂಡ ಕೊಟ್ಟಿದ್ದಾರೆ, ಸೊ ದಟ್ ನಮಗೆ ಸಪೋರ್ಟ್ ಆಗಿರಲಿ ಅಂತ. ಇಲ್ಲಿ ಡೇ ಟು ಲೀಪ್ ಅಂತ ನಾವು ಕೂಡ ನೋಡ್ಬೋದು. ಬನ್ನಿ ಈಗ ಲ್ಯಾಪ್ಟಾಪ್ನ ಸಿಂಗಲ್ ಫಿಂಗರಲ್ಲಿ ಓಪನ್ ಮಾಡೋಣ. ಓಪನ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಇಲ್ಲ, ತುಂಬಾ ಕಷ್ಟ ಆಗುತ್ತೆ ಇದು ಸಿಂಗಲ್ ಫಿಂಗರಲ್ಲಿ ಓಪನ್ ಮಾಡೋಕ್ಕೆ. ಆ್ಯಂಡ್ ಈ ಲ್ಯಾಪ್ಟಾಪ್ನ ನಾವು 180 ಡಿಗ್ರೀಸ್ವರೆಗೂ ಟಿಲ್ಟ್ ಮಾಡ್ಬೋದು. ಸೊ ನೀವೇ ಸ್ಕ್ರೀನಲ್ಲಿ ನೋಡಿ. ಸೊ 180 ಡಿಗ್ರೀಸ್, ಅಪ್ರಾಕ್ಸಿಮೇಟ್ಲಿ 180 ಡಿಗ್ರೀಸ್ವರೆಗೂ ನಾವು ಟಿಲ್ಟ್ ಮಾಡ್ಬೋದು. ಆ್ಯಂಡ್ ಈ ಲ್ಯಾಪ್ಟಾಪ್ ಅಂತೂ ವಾವ್, ನೋಡೋದಕ್ಕೆ ಎಕ್ಸಾಕ್ಟ್ಲಿ ಮ್ಯಾಕ್ ಬುಕ್ ಏರ್ ಥರನೇ ಇದೆ, ಸಖತ್ತು ಪ್ರೀಮಿಯಂ ಲುಕ್ ಕೊಡ್ತಿದೆ. ಬನ್ನಿ ಈಗ ಇದು ಬೂಟ್ ಮಾಡೋಣ. ಇಟ್ಸ್ ಅ ಬೂಟಿಂಗ್ ಟೈಮ್. ಬೂಟ್ ಆಗೋಷ್ಟೊತ್ತಿಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ನ ನೋಡೋಣ ಬನ್ನಿ. ಓವರ್ವ್ಯೂ
ರಿವ್ಯೂ ಬಗ್ಗೆ ಮಾತಾಡಬೇಕು ಅಂದರೆ ಡೈಮೆನ್ಷನ್ಸ್ ಬಂದು ಲೆಂತ್ ನಮಗೆ 307.21 mm ಇದೆ, ವಿಡ್ತ್ ಬಂದು 228.96 mm ಇದೆ, ಹೈಟ್ 14.9 mm, ವೆಯ್ಟ್ ಬಂದು 1.38 kgs ಕೊಟ್ಟಿದ್ದಾರೆ. ಇನ್ನು ಫಿಸಿಕಲ್ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಒಂದು ಥಂಡರ್ಬೋಲ್ಟ್ ಪೋರ್ಟ್ ಆ್ಯಂಡ್ ಒಂದು ಟೈಪ್ ಸಿ ಪೋರ್ಟ್ನ ಕೊಟ್ಟಿದ್ದಾರೆ. ಈ ಎರಡು ಪೋರ್ಟ್ಸ್ ಎಲ್ಲ ಈಸಿಯಾಗಿ ಚಾರ್ಜ್ ಮಾಡ್ಕೊಳ್ಬೋದು. ದ ಬೆಸ್ಟ್ ಥಿಂಗ್ ಏನಂದರೆ ನಮಗೆ ಈ ಪೋರ್ಟ್ಸ್ ಮತ್ತು ಡಿಸ್ಟೆನ್ಸ್ ತುಂಬಾ ದೂರ ಇರೋದ್ರಿಂದ ಅಟ್ ಎ ಟೈಮ್ ನಾವು ಎರಡು ಪೋರ್ಟ್ಸ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ. ಆ್ಯಂಡ್ ಇನ್ನೊಂದು ಸೈಡಲ್ಲಿ ನಮಗೆ ಒಂದು USB ಪೋರ್ಟ್ ಆ್ಯಂಡ್ ಆಕ್ಸ್ ಪೋರ್ಟ್ನ ಕೊಟ್ಟಿದ್ದಾರೆ. ಕೀಬೋರ್ಡ್ ಮೇಲೆ ನಾವು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಕೂಡ ನೋಡ್ಬೋದು. ಈ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಂತೂ ಸಖತ್ತು ಫಾಸ್ಟ್ ಆ್ಯಂಡ್ ಸ್ಮೂತ್ ಆಗಿದೆ. ಈ ಲ್ಯಾಪ್ಟಾಪ್ನ ಟಚ್ ಪ್ಯಾಡ್ ಆ್ಯಂಡ್ ಕೀಬೋರ್ಡ್ ಬಗ್ಗೆ ಮಾತಾಡಬೇಕಂದ್ರೆ ಟಚ್ ಪ್ಯಾಡ್ ಅಂತೂ ಸಖತ್ತು ಹ್ಯೂಜ್ ಆಗಿತ್ತು. ಇದು ಎಕ್ಸಾಕ್ಟ್ಲಿ ಲೈಕ್ ಆ್ಯಪಲ್ ಲ್ಯಾಪ್ಟಾಪ್ಸ್ ಥರನೇ ಈ ಟಚ್ ಪ್ಯಾಡ್ ಇತ್ತು. ನನಗಂತೂ ಸಖತ್ತು ಕಂಫರ್ಟಬಲ್ ಇತ್ತು ಆ್ಯಂಡ್ ಸಖತ್ತು ಸ್ಮೂತ್ ಆಗಿತ್ತು ಈ ಟಚ್ ಪ್ಯಾಡ್. ಇನ್ನು ಕೀಬೋರ್ಡ್ ಬಗ್ಗೆ ಮಾತಾಡಬೇಕು ಅಂದರೆ ಕೀಬೋರ್ಡ್ ಅಂತೂ ಸಖತ್ತು ಸ್ಮೂತ್ ಆಗಿತ್ತು. ನಾನು ಟೈಪ್ ಮಾಡೋದು ಅಷ್ಟೇ ತುಂಬಾ ಎಂಜಾಯ್ ಮಾಡ್ಕೊಂಡು ಟೈಪ್ ಮಾಡಿದೆ. ಒನ್ ಆಫ್ ದ ಬೆಸ್ಟ್ ಕೀಬೋರ್ಡ್ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಅವರು ಆ್ಯಪಲ್ ಅವರ ಲ್ಯಾಪ್ಟಾಪ್ ಕೀಬೋರ್ಡ್ನೇ ರೆಪ್ಲಿಕಾಗಿ ಮಾಡಿದ್ದಾರೆ. ಆ್ಯಂಡ್ ನಮಗೆ ಈ ಕೀಬೋರ್ಡ್ ಕೂಡ ನಮಗೆ ಬ್ಯಾಕ್ಲಿಟ್ ಕೀಬೋರ್ಡ್, ಇದರಲ್ಲಿ ನಮಗೆ 3 ಮೋಡ್ಸ್ ಇದೆ, ಲೋ, ಮೀಡಿಯಮ್ ಆ್ಯಂಡ್ ಹೈ. ಈ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ 14 ಇಂಚಸ್ IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದು ನಮಗೆ 90% ಇದೆ. ಆಸ್ಪೆಕ್ಟ್ ರೇಷಿಯೋ ಬಂದು 3:2 ಇದೆ. ರೆಸಲ್ಯೂಷನ್ ಬಂದು ನಮಗೆ 2160x1440 ಇದೆ. ಕಲರ್ ಗ್ಯಾಮೆಟ್ ಬಂದು 100% sRGB ಕೊಟ್ಟಿದ್ದಾರೆ. ಕಾಂಟ್ರಾಸ್ಟ್ ರೇಷಿಯೋ ಬಂದು ನಮಗೆ 1500:1 ಇದೆ. ವ್ಯೂಯಿಂಗ್ ಆಂಗಲ್ ಬಂದು ನಮಗೆ 170 ಡಿಗ್ರೀಸ್ ಇದೆ. ಇನ್ನು ಬ್ರೈಟ್ನೆಸ್ ಬಗ್ಗೆ ಮಾತಾಡಬೇಕಂದ್ರೆ 400 ನಿಟ್ಸ್ ಪೀಕ್ ಬ್ರೈಟ್ನೆಸ್ನ ಕೊಟ್ಟಿದ್ದಾರೆ. 330 ನಿಟ್ಸ್ ಬಂದು ನಮಗೆ ಟಿಪಿಕಲ್ ಬ್ರೈಟ್ನೆಸ್ ಇದೆ. ಔಟ್ಡೋರಲ್ಲೂ ಅಷ್ಟೇ ನಾವು ಈ ಲ್ಯಾಪ್ಟಾಪ್ನ ಈಸಿಲಿ ಯೂಸ್ ಮಾಡ್ಕೋಬೋದು. ನನಗೇನೊಂದು ಪ್ರಾಬ್ಲಮ್ ಅನಿಸ್ತು ಅಂದರೆ ಇದು ಗ್ಲಾಸಿ ಫಿನಿಶ್ ಇರೋದ್ರಿಂದ ಡಿಸ್ಪ್ಲೇ ನಂಗೆ ಒಂದು ಸ್ವಲ್ಪ ರಿಫ್ಲೆಕ್ಷನ್ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ಆ್ಯಂಡ್ ಈ ಸ್ಕ್ರೀನಲ್ಲಿ ನಮಗೆ ಬೆಸಲ್ಸ್ ಕೂಡ ತುಂಬಾ ಕಡಿಮೆ ಇದೆ. ಮೇಲೆ ಬೆಸಲಲ್ಲಿ ನಾವು 720 ಪಿಕ್ಸೆಲ್ಸ್ ವೆಬ್ ಕ್ಯಾಮ್ರಾನ ನೋಡ್ಬೋದು. ಬನ್ನಿ ಈಗ ಈ ವೆಬ್ ಕ್ಯಾಮ್ನ ಆಡಿಯೋ ಆ್ಯಂಡ್ ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡೋಣ. ರಿಯಲ್ಮಿ ಅವರ ವೆಬ್ ಕ್ಯಾಮ್ ಬಂದರೆ ನೀವೇ ಸ್ಕ್ರೀನಲ್ಲಿ ನೋಡ್ಬೋದು ಆಡಿಯೋ ಆ್ಯಂಡ್ ವಿಡಿಯೋ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ. ಸದ್ಯಕ್ಕೆ ವಿಡಿಯೋ ಅಂತೂ 720p ಅಲ್ಲಿ ರೆಕಾರ್ಡ್ ಆಗ್ತಿದೆ. ಇಮೇಜ್ ಕ್ಲಾರಿಟಿ ಆಗಿರ್ಬೋದು ಎಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು. ನಿಮಗೆ ಝೂಮ್ ಮೀಟಿಂಗ್ಸ್ಗಾಗಿರ್ಬೋದು ಇಲ್ಲ ಆನ್ಲೈನ್ ಕ್ಲಾಸಸ್ಗೆ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಇಷ್ಟು ಕ್ಲಾರಿಟಿ ಇದ್ರೆ ಸಾಕಾಗುತ್ತೆ. ಬಟ್ ನಂಗೆ ಯಾಕಂತ ಗೊತ್ತಿಲ್ಲ, ಈಗ ಲ್ಯಾಪ್ಟಾಪ್ಸ್ಗೆಲ್ಲ ಮ್ಯಾಕ್ಸಿಮಮ್ 720pನೇ ಅವ್ರು ಕೊಡ್ತಿರೋದು. ಇವನ್ ಮ್ಯಾಕ್ಬುಕ್ ಏರಲ್ಲೂ ಅಷ್ಟೇ ಅವರು 720 ಪಿಕ್ಸಲ್ಸೇ ಕೊಟ್ಟಿದ್ದಿತ್ತು. ಅವ್ರು 1080 ಪಿಕ್ಸಲ್ಸ್ನ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಇಮೇಜ್ ಕ್ಲಾರಿಟಿ ಆಗಿರ್ಬೋದು ಎಲ್ಲ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನೀವು ಹೇಳಿ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತಾ ಇದೆ ಲ್ಯಾಪ್ಟಾಪ್ ವಿಡಿಯೋ ಕ್ಲಾರಿಟಿ ಆಗಿರ್ಬೋದು ಇದೆಲ್ಲ ಹೇಗಿದೆ ಅಂತ ನೀವೇ ಹೇಳಿ. ಈ ಲ್ಯಾಪ್ಟಾಪ್ನ ಸ್ಪೆಸಿಫಿಕೇಶನ್ ಬಂದರೆ ಇಂಟೆಲ್ ಇವೋ ಸರ್ಟಿಫೈಡ್ ಲ್ಯಾಪ್ಟಾಪ್. ಇದು ಪ್ರೊಸೆಸರ್ ಬಂದು ನಮಗೆ 11th Gen ಇಂಟೆಲ್ ಕೋರ್ i5 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಕ್ವಾಡ್ ಕೋರ್ ಆಕ್ಟಾ ಥ್ರೆಡ್ ಇದೆ. ಕ್ಲಾಕ್ ಸ್ಪೀಡ್ ಬಂದು ನಮಗೆ 2.4 GHz ವಿತ್ ಟರ್ಬೋ ಬೂಸ್ಟ್ ಅಪ್ ಟು 4.2 GHz ಇದೆ. ಇನ್ನು ಮೆಮೊರಿ ಬಗ್ಗೆ ಮಾತಾಡಬೇಕಂದ್ರೆ 8GB ಡ್ಯುಯಲ್ ಚಾನಲ್ LPDDR4 ರ್ಯಾಮ್ ಇದೆ. ಸ್ಟೋರೇಜ್ ಬಂದು ನಮಗೆ 256 GB ಇಲ್ಲಾಂದ್ರೆ 512 GB PCIe SSD ಸ್ಟೋರೇಜ್ ಆಪ್ಷನ್ನ ಕೊಟ್ಟಿದ್ದಾರೆ. ನಮಗೆ ಇನ್ನು ಗೀಕ್ ಬೆಂಚ್ ಸ್ಕೋರ್ ಬಗ್ಗೆ ಮಾತಾಡಬೇಕಂದ್ರೆ 13446 ವಿಚ್ ಈಸ್ ದ ಬೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ. ನಾನು ಇದರಲ್ಲಿ ಪರ್ಫಾರ್ಮೆನ್ಸ್ ಚೆಕ್ ಕೂಡ ಮಾಡಿದೆ. ಈ ಲ್ಯಾಪ್ಟಾಪ್ದು ನಮಗೆ ಲ್ಯಾಪ್ಟಾಪ್ನ CPU ಆಗಿರಲಿ SSD ಆಗಿರಲಿ ರ್ಯಾಮ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ರಾಫಿಕ್ಸ್ ನಮಗೆ ಇಂಟೆಲ್ IRIS X ಗ್ರಾಫಿಕ್ಸ್ ಕೊಟ್ಟಿದ್ದಾರೆ. ಇದರದ್ದು ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಪೂರ್ ಅಂತಲೇ ಬಂತು ರೇಟಿಂಗಲ್ಲಿ ನಮಗೆ. ಸೊ ಈ ಲ್ಯಾಪ್ಟಾಪ್ ಬಂದು ನಮಗೆ ಗೇಮಿಂಗ್ ಪರ್ಪಸಸ್ ಲೈಕ್ ಹೈ ಎಂಡ್ ಗೇಮ್ಸ್ ಎಲ್ಲ ನಾವು ಈ ಲ್ಯಾಪ್ಟಾಪಲ್ಲಿ ಆಡೋದಕ್ಕಾಗಲ್ಲ. ಬಟ್ ನಾನು ಇದರಲ್ಲಿ ಆಸ್ಫಾಲ್ಟ್ ಗೇಮ್ನ ಆಡಿದೆ. ನಾನು ಆಡುವಾಗ ನನಗೆಲ್ಲೂ ಲ್ಯಾಗ್ ಅಂತ ಅನಿಸಿಲ್ಲ. ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಗೇಮ್ ಆಡುವಾಗ ಸಖತ್ತು ಸ್ಮೂತಾಗಿ ರನ್ ಆಗ್ತಾ ಇತ್ತು. ಹೈ ಎಂಡ್ ಗೇಮ್ಸ್ ಆಡುವಾಗ ಮೋಸ್ಟ್ಲಿ ಇದು ಲ್ಯಾಗ್ ಆಗ್ಬೋದು. ನೀವೇನಾದರೂ ಈ ಲ್ಯಾಪ್ಟಾಪ್ನ ಗೇಮಿಂಗ್ ಪರ್ಪಸ್ಗೆ ಪರ್ಚೇಸ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನಾನಂತೂ ಸಜೆಸ್ಟ್ ಮಾಡಲ್ಲ. ಆಪರೇಟಿಂಗ್ ಸಿಸ್ಟಮ್ ನಮಗೆ ವಿಂಡೋಸ್ 11 SSD ಅಲ್ಲಿ ಸ್ಟೋರ್ ಆಗಿರೋದ್ರಿಂದ ಬೂಟಿಂಗ್ ಟೈಮ್ ಲೆಸ್ ದೆನ್ 10 seconds ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಲ್ಯಾಪ್ಟಾಪ್ನ ಸ್ಪೀಕರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 2 ಅರ್ಮನ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ವಿತ್ DTS ಸರೌಂಡ್ ಸೌಂಡ್. ಬನ್ನಿ ಈಗ ಈ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಕೇಳೋಣ. ಈ ಲ್ಯಾಪ್ಟಾಪ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ 64 Watts ಟಿಪಿಕಲ್ ಲಾರ್ಜ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಅಪ್ ಟು 11 hours ನಮಗೆ ವಿಡಿಯೋ ಪ್ಲೇ ಬ್ಯಾಕ್ ಇದೆ. ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕಂದ್ರೆ 65 Watts PD ಸೂಪರ್ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. 30 minutesಲ್ಲಿ ನಮಗೆ 50% ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆ್ಯಂಡ್ ನಾನು ಪರ್ಸ್ನಲಿ ಈ ಲ್ಯಾಪ್ಟಾಪ್ನ ಯೂಸ್ ಮಾಡಿದೆ. ನನಗೆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು.
ಓವರಾಲ್ ಆಗಿ ರಿಯಲ್ಮಿ ಅವರ ಸ್ಲಿಮ್ ಬುಕ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಅರೌಂಡ್ 50,000 to 60,000 rupees ಅಲ್ಲಿ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್ ನ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಲ್ಯಾಪ್ಟಾಪ್ ವಿ ಹ್ಯಾವ್ ಅಂತಾನೆ ಹೇಳ್ಬೋದು. ನಾವು ರಿಯಲ್ಮಿ ಅವರ ಮೊಬೈಲ್ಸ್ ನ ನೋಡಿದೀವಿ, ಅವ್ರ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಸಖತ್ತಾಗಿ ಮೇಂಟೈನ್ ಮಾಡಿರ್ತಾರೆ. ಅದೇ ಕ್ವಾಲಿಟಿನ ಅವರು ಲ್ಯಾಪ್ಟಾಪ್ಸ್ ಅಲ್ಲೂ ತಗೊಂಡ್ಬಂದಿದ್ದಾರೆ, ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ರಿಯಲ್ಮಿ ಸ್ಲಿಮ್ ಬುಕ್ ಅಲ್ಲಂತೂ ಲ್ಯಾಪ್ಟಾಪ್ ಅಲ್ಲಂತೂ ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, 65 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡ್ತಿದೆ, ಇಂಟೆಲ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಅಂಡ್ ಇಂಟೆಲ್ ಸರ್ಟಿಫಿಕೇಶನ್ ಕೂಡ ನಮಗೆ ಕೊಟ್ಟಿದ್ದಾರೆ ಅಂಡ್ ಅಲ್ಯೂಮಿನಿಯಂ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಅದು ನೋಡಿದ್ರೆ ಸಖತ್ತು ಪ್ರೀಮಿಯಂ ಆಗಿ ಕಾಣಿಸ್ತಿದೆ. ಅಂಡ್ ರಿಯಲ್ಮಿ ಸ್ಲಿಮ್ ಬುಕ್ ಅಂತೂ ಎಕ್ಸಾಕ್ಟ್ಲಿ ರೆಪ್ಲಿಕಾ ಆಫ್ ಮ್ಯಾಕ್ಬುಕ್ ಏರ್ ಅಂತಾನೆ ಹೇಳ್ಬೋದು. ಸೊ ನಿಮ್ ಕೈ ಏನಾದರೂ ಮ್ಯಾಕ್ಬುಕ್ ಏರ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಕಾಸ್ಟ್ಲಿ ಆಯ್ತು ಅಂತ ನೋಡಿದ್ರೆ ನೆಕ್ಸ್ಟ್ ನೀವು ಅದು ರಿಯಲ್ಮಿನ ಪರ್ಚೇಸ್ ಮಾಡ್ಬೋದು. ಸಖತ್ತಾಗಿದೆ, ಫೀಚರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಲ್ಯಾಪ್ಟಾಪ್ ನ ನೆಗೆಟಿವ್ ಬಗ್ಗೆ ಮಾತಾಡಬೇಕು ಅಂದ್ರೆ ಪ್ರೈಸ್. ನಾನು ಪರ್ಚೇಸ್ ಮಾಡಿದಾಗ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 47,000 rupees ನಾನು ಸ್ಪೆಂಡ್ ಮಾಡಿದ್ದೆ. ಬಟ್ ಈಗ ಪ್ರೈಸ್ ಬಂದು 60,000 rupees ಆಗಿದೆ. ಅಪ್ರಾಕ್ಸಿಮೇಟ್ಲಿ ಒಂದು 13,000 rupees ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಈ ಲ್ಯಾಪ್ಟಾಪ್ ಅರೌಂಡ್ 50,000 rupees ಅಲ್ಲಿ ಸಿಕ್ಕಿದ್ರೆ ರಿಯಲಿ ವರ್ತ್ ಅಂತ ಹೇಳ್ಬೋದು. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಸೊ ನೀವೇನಾದರೂ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್ನ ನೋಡ್ತಿದ್ರೆ ಒಂದು 50,000 to 60,000 rupees ಅಲ್ಲಿ ದಿಸ್ ಇಸ್ ದ ರಿಯಲಿ ದ ಗುಡ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಲ್ಯಾಪ್ಟಾಪ್, ಲೋಡೆಡ್ ವಿತ್ ಫೀಚರ್ಸ್. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.